Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ. ಸರ್ಕಾರದಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದು ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಇಲಾಖೆಗೆ ಸಂಬಂಧಪಟ್ಟ ಸುದ್ದಿಯಾಗಿದೆ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೈ ಬಟನನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದೀನಿ. ಬಹುದಿನಗಳ ನಿರೀಕ್ಷೆಯಂತೆ ಇಂದು ಕೊನೆಗೂ ಸರ್ಕಾರ ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಹೊಸ ನಿರ್ದೇಶಕರೊಬ್ಬರನ್ನು ನೇಮಕ ಮಾಡಿದೆ. ಬನ್ನಿ, ಅಧಿಸೂಚನೆಯಲ್ಲಿ ಏನಿದೆ, ಕರ್ನಾಟಕ ಸರ್ಕಾರದ ಆದೇಶ ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಶ್ರೀಮತಿ ಆರ್ ರೂಪಾ RKS ಆಯ್ಕೆ ಶ್ರೇಣಿ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಇವರನ್ನು ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ನಿಯಮ 68ರ ಅನ್ವಯ ಹೆಚ್ಚುವರಿ ಪ್ರಭಾರ ವಹಿಸಿ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ರಾಜ್ಯಪಾಲರ ಆಜ್ಞೆಯಾನುಸಾರ ಮತ್ತು ಅವರ ಹೆಸರಿನಲ್ಲಿ ಶ್ರೀ ರಂಗನಾಥ್, ಸರ್ಕಾರದ ಉಪಕಾರ್ಯದರ್ಶಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಿ ಹೊಂದಿರುವ ಒಂದು ಆದೇಶ ಪ್ರತಿಯನ್ನು 13/11/2025 ಇಂದು ಬಿಡುಗಡೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ, ನಮಗೆ ಹೊಸ ನಿರ್ದೇಶಕರು ನಮ್ಮ ಇಲಾಖೆಗೆ ಬಂದಂತಾಗಿದೆ. ಸ್ನೇಹಿತರೆ, ಭಾಳಷ್ಟು ನಿರೀಕ್ಷೆ, ಆಸೆ, ಆಕಾಂಕ್ಷೆಗಳನ್ನು ಇಟ್ಕೊಂಡು ಈ ಒಂದು ಹುದ್ದೆಯನ್ನು ಕಾಯ್ತಾ ಇರ್ತಕ್ಕಂತಹ ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಕೊನೆಗೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಡಿಸೆಂಬರ್ 3 ಸಮೀಪ ಬರ್ತಾ ಇದೆ. ಇಲ್ಲಿ ವಿಶೇಷ ಚೇತನರ ದಿನಾಚರಣೆ ಕೂಡ ನಡೀಬೇಕು, ಸ್ಪೋರ್ಟ್ಸ್ ಕೂಡ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ, ಹಾಗೂ ಗೌರವಧನ ಬಾಕಿ ಇರ್ತಕ್ಕಂತಹ ಕೆಲಸಗಳು ಮತ್ತು ಇನ್ನೂ ಅನೇಕ ಹಲವಾರು, ಅದರಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಕೂಡ ಇನ್ನೂ ಪೆಂಡಿಂಗ್ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಶ್ರೀಮತಿ ರೂಪಾ ಮೇಡಮ್ ಅವರನ್ನ ಆಯ್ಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಎಲ್ಲ ಜವಾಬ್ದಾರಿಗಳನ್ನು ಮಾನ್ಯ ನಿರ್ದೇಶಕರು ಈಗ ವಹಿಸಬೇಕಾಗಿರ್ತದೆ, ಜವಾಬ್ದಾರಿಗಳನ್ನು ಅವರು ಮಾಡಬೇಕಾಗ್ತದೆ. ಹಾಗೂ ಈಗ ಮುಂದಿನ ದಿನಗಳಲ್ಲಿ ನಮ್ಮ ವಿಶೇಷ ಚೇತನರ ಇಲಾಖೆಗೆ ಇನ್ನಷ್ಟು ಚೈತನ್ಯವನ್ನು ನೀಡುವಂಥ ಕೆಲಸವನ್ನು ಮೇಡಮ್ ಅವರು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲರ ಆಸೆಯಾಗಿದೆ. ಸ್ನೇಹಿತರೆ, ಏನೇ ಆಗಲಿ, ನಮ್ಮ ವಿಶೇಷ ಚೇತನರ ಇಲಾಖೆಗೆ ಹೊಸ ನಿರ್ದೇಶಕರು ಬಂದಿದ್ದಾರೆ. ಅದು ಪ್ರಭಾರಿಯಾಗಿ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅನೇಕ ಪೆಂಡಿಂಗ್ ಕಡತಗಳು ಕೂಡಲೇ ಮಾನ್ಯ ನಿರ್ದೇಶಕರು ಇದನ್ನು ಜಾರಿ ಮಾಡುವ ಮೂಲಕ, ಸರ್ಕಾರದ ಆದೇಶವನ್ನು ಕೊಡಿಸುವ ಮೂಲಕ ನಮ್ಮ ಇಲಾಖೆಗೆ ಹೊಸ ಚೈತನ್ಯವನ್ನು ತುಂಬಿಕೊಡಲಿ ಅಂತೇಳ್ಬಿಟ್ಟು ಹಾರೈಸ್ತಾ, ನಮ್ಮ ವಿಶೇಷ ಚೇತನರ ಸಮಸ್ತ ವಿಶೇಷ ಚೇತನರ ಪರವಾಗಿ ಹೊಸ ನಿರ್ದೇಶಕರಿಗೆ ಆತ್ಮೀಯವಾಗಿ ನಾವೆಲ್ಲರೂ ಕೂಡ ಸ್ವಾಗತವನ್ನು ಕೋರೋಣ ಅಂತೇಳ್ಬಿಟ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ.